ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂತಂದರೆ, ಇವತ್ತು ಜಮೀನಿಗೆ ಹೋಗ್ತಾ ಇದ್ದೀನಿ ಮಣ್ಣು ಪರೀಕ್ಷೆ ಮಾಡೋಣ ಅಂತ. ದಯವಿಟ್ಟು ರೈತರು ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಏನಕ್ಕೆ ಅಂತ ಹೇಳ್ತೀನಿ. ಹೋಗ್ತಾ ಇದ್ದೀನಿ ನೋಡಿ ಮಣ್ಣು ತೊಗೊಳೋದಕ್ಕೆ ಅಂತ. ಯಾಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತಂದರೆ, ನಿಮ್ಮ ಮಣ್ಣಲ್ಲಿ ಏನು ಫಲವತ್ತತೆ ಏನು ಕಮ್ಮಿ ಇದೆ, ಏನಿಲ್ಲ ಅಂತ ನಿಮಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾವ ರೀತಿ ತೆಗಿಯೋದು ಅಂತ ನಾನು ಹೇಳ್ತೀನಿ. ನೋಡ್ತಿದ್ದೀರಾ, ಆಲ್ರೆಡಿ ಗೊತ್ತಾಗ್ತಿದೆ ನಿಮಗೆ ಯಾವ ರೀತಿ ತಗೋಬೇಕು ಅಂತ. ನೋಡ್ತಾ ಇದ್ದೀರಾ, ಮಣ್ಣು ತೆಗಿಯೋಣ ಅಂತ ಬಂದಿದ್ದೀವಿ. ಇದು ಫಸ್ಟ್ ತೆಗಿತಾರ ಮಣ್ಣು. 1.5 ಅಡಿ ತೆಗಿಬೇಕು. ಆ ಕಡೆ ಸೈಡಲ್ಲಿರೋದೆಲ್ಲ ಮಣ್ಣು ತೆಗಿತಾ ಇದ್ದೀವಿ. ನೋಡ್ತಿದ್ದೀರಾ, ತೆಗ್ದು ಚಿಪ್ಪಲ್ಲಿ ತೊಗೊತಾ ಇದ್ದೀವಿ. ಗೋಡೆ ಇರುತ್ತಲ್ಲ, ಗೋಡೆ ಅದನ್ನು ಮಣ್ಣನ್ನು ಗೋರ್ಕೋಬೇಕು. ನೋಡಿ, ಈ ರೀತಿ ಗೋರ್ಕೊಂಡು ಒಂದು ಕವರಿಗೆ ಹಾಕ್ಕೋಬೇಕು. ಇದು ಒಂದು ತೋಟದ್ದು ಟ್ರಯಾಂಗಲ್ ರೂಪದಲ್ಲಿ ತೊಗೋತಾ ಇರೋಂಥದ್ದು. ಈಗ ಆ ಸೈಡ್ ತೊಗೊಂಡ್ವಿ, ಇವಾಗ ರೈಟ್ ಸೈಡ್, ಇದು ಮಧ್ಯದಲ್ಲಿ ತೊಗೊಂಡಿದ್ವಿ, ಇದು ರೈಟ್ ಸೈಡಲ್ಲಿ ತೊಗೋತಾ ಇರೋಂಥದ್ದು. ರೈಟ್ ಸೈಡಲ್ಲೂ ಮಣ್ಣು, ಇದು ಸ್ವಲ್ಪ ಒಣಗಿದೆ, ತೆಗ್ದಾಗಿದೆ ನೋಡಿ, ಒಣಗಿದೆ ಮಣ್ಣಿದು. ಗೋಡೆ ಥರ ಇದೆಯಲ್ಲ, ಅದರಲ್ಲಿ ತಗೋಬೇಕು, ಚಿಪ್ಪಲ್ಲಿ ತಗೊಂಡು. ಮತ್ತು ಇದನ್ನು ಈ ಕಡೆ, ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಮುಗೀತು. ಇದೊಂದು ಕಡೆ 3 ಕಡೆ ತೊಗೊಳ್ಳೋದು ಮಣ್ಣು. ಇದು ಸ್ವಲ್ಪ ಡ್ರೈ ಆಗಿದೆ. ಈ ಥರ ಮಣ್ಣು ಚೆನ್ನಾಗಿರುತ್ತೆ ಒಣಗಿದ್ರೆ ನೋಡಿ. ಮತ್ತು ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇದು ಬಂದು ಜಿಗ್ಜ್ಯಾಗ್ ರೂಪದಲ್ಲಿ ತೆಗಿತಾ ಇರೋವಂಥದ್ದು. ಇದು ಜಿಗ್ಜ್ಯಾಗ್ ರೂಪದಲ್ಲಿ, ಇದು ಸೇಮ್ ಹಂಗೇನೆ ತಗೊತಾ ಇದ್ದೀವಿ. ಇದು 4 ಕಡೆ ತಗೊಂಡಿದ್ದೀವಿ ಮಣ್ಣು, ಈ ಥರನೇ. ನೋಡಿ, ಈ ಥರ ತಗೋಬೇಕು. ತಂದ್ಬಿಟ್ಟು ಈ ಥರ ಒಣಗಿಸಿದ್ದೀವಿ. ಈ ಮಣ್ಣನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು ನೀಟಾಗಿ. ಆಮೇಲೆ ಈ ಥರ ಪೌಡ್ರ್ ಮಾಡಿಕೊಂಡು ಜರಡಿ ಮಾಡ್ಕೋಬೇಕು. ಇವತ್ತಿಂದು ಮಣ್ಣು ಟೆಸ್ಟು. ಮಣ್ಣನ್ನ ನೆರಳಲ್ಲಿ ಒಣಗಿಸಿ ಜರಡಿ ಮಾಡಿಕೊಂಡು ಇದಕ್ಕೆ 2 ಗ್ರಾಮ್ ಸಾಯಿಲ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ DW1 ಲಿಕ್ವಿಡ್ನ 4 to 5 ml ಹಾಕ್ಕೋತಾ ಇದ್ದೀನಿ. 4 to 5 ml ಇದನ್ನ ಹಾಕ್ಕೊಂಡು ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಶೇಕ್ ಆಗಬೇಕು. ಶೇಕ್ ಆಗಿದೆ, ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದನ್ನು ಒಂದು ಫಿಲ್ಟ್ರಿಗೆ ಹಾಕ್ಕೊಳ್ಳೋಣ. ನೋಡಿ, ತೋರಿಸ್ತೀನಿ ಹೆಂಗಾಗಿದೆ ಅಂತ. ಫಿಲ್ಟ್ರಿಗೆ ಮತ್ತು ಅದು ಫಿಲ್ಟ್ರ್ ಆಗೋ ಅಷ್ಟರಲ್ಲಿ ಇನ್ನೊಂದು ಸಾಯಿಲ್ನ 2 ಗ್ರಾಮ್ ಸಾಯಿಲ್ನ ಹಾಕ್ಕೊಳ್ಳೋಣ. ಅದಕ್ಕೆ N1 ಲಿಕ್ವಿಡ್ನ 3-4 ml ಹಾಕ್ಕೊಳ್ಳೋಣ. ಅದನ್ನು ಸೇಮ್ 2-3 ಮಿನಿಟ್ಸ್ ಶೇಕ್ ಮಾಡ್ಕೊಳ್ಳೋಣ. ಶೇಕ್ ಆಗಿದೆ. ಮತ್ತು ಇನ್ನೊಂದು ಫಿಲ್ಟ್ರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಈ ಕಡೆ ಫಿಲ್ಟ್ರ್ ಆಗಿದೆ ನೋಡಿ. ಇದಕ್ಕೆ pH2 ಲಿಕ್ವಿಡ್ನ ಒಂದು 3-4 ಡ್ರಾಪ್ಸ್ ಹಾಕ್ಕೊಳ್ಳೋಣ.
ನೋಡಿ ಯಾವ ಕಲರ್ ಬಂದಿದೆ. ಮತ್ತು ನೆಕ್ಸ್ಟ್ ಇನ್ನೊಂದು, ಅದಕ್ಕೆ 8 ಹಾಕ್ಕೊಳ್ಳೋಣ. ಇದು ಒಂದು 3-4 ಲಿಕ್ವಿಡ್ಡು ಡ್ರಾಪ್. ನೋಡಿ, ಇದು ಹಾಕೋತಿದ್ದಂಗೆ ಕಲರ್ ಚೇಂಜ್ ಆಯಿತು. ಇದು ಬಂದು ನೋಡ್ತಾ ಇದ್ದೀರಾ, ಯಾವ ಕಲರ್ ಇದೆ ಅಂತ. ಮತ್ತು ನೆಕ್ಸ್ಟ್ ಇನ್ನೊಂದು ಸೇಮ್ 2 ಗ್ರಾಮ್ಸ್ ಆಯಿಲ್ಗೆ K1 ಲಿಕ್ವಿಡ್ನ ಸೇಮ್ 3-4 ml ಹಾಕ್ಕೊತಾ ಇದ್ದೀನಿ. ಇದು 3-4 ಮಿನಿಟ್ಸ್ ಶೇಕ್ ಮಾಡ್ಕೊಳ್ಳೋಣ. ಶೇಕ್ ಆಗಿದೆ, ಅದಕ್ಕೆ ಹಾಕ್ಕೊಳ್ಳೋಣ ಫಿಲ್ಟ್ರ್ ಆಗೋದಕ್ಕೆ. ಓಕೆ, ಇದು ಹಾಕಾಗಿದೆ. ಇವತ್ತು ಫಿಲ್ಟ್ರಾಗಿ ಬರಬೇಕು, ಬಂದಿದೆ. ಇವಾಗ ಅದಕ್ಕೆ K2 ಲಿಕ್ವಿಡ್ನ ಒಂದು 3-4 ಡ್ರಾಪ್ಸ್ ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಂಡಿದ್ದೀನಿ. ಪೊಟ್ಯಾಷಿಯಮ್